ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಎಲ್ಲರಿಗೂ ಇವತ್ತಿನ ಒಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಬೆಸ್ಟ್ ಇನ್ಸ್ಟಂಟ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬಗ್ಗೆ ತಿಳಿಸ್ಕೊಡ್ತೀನಿ. ಅವ್ರಿಗೆ ಯಾವ ರೀತಿ ಲೋನ್ ಅಂಬೋದು ತಗೋಬಹುದು ಮತ್ತು ಯಾವ ರೀತಿ ಸ್ಟೆಪ್ಸ್ ಇರುತ್ತೆ ಮತ್ತು ಯಾವ ರೀತಿ ಲೋನ್ ತಗೊಳೋದು ಮತ್ತು ಏನು ಪ್ರೊಸೀಜರ್ ಇರುತ್ತೆ ಮತ್ತು ನೀವು ಲೋನ್ ತಗೊಂಡ್ರೆ ಏನೇನು ಟೆನ್ಯೂರ್ ಇರುತ್ತೆ ಮತ್ತು ಏನೇನು ಇಂಟ್ರೆಸ್ಟ್ ರೇಟ್ ಇರುತ್ತೆ ಅನ್ನೋದನ್ನ ನಾನು ಈ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಹೊಸದಾಗಿ ಚಾನಲ್ನ ವಿಸಿಟ್ ಮಾಡೋರು ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಆಪಲ್ಲಿ ನೀವೇನಾದ್ರೂ ಲೋನ್ ತಗೊಂಡ್ರೆ ಯಾವ ರೀತಿ ಇಂಟ್ರೆಸ್ಟ್ ರೇಟ್ ಇರುತ್ತೆ ಮತ್ತು ಯಾವ ರೀತಿ ಟೆನ್ಯೂರ್ ಇರುತ್ತೆ ಅನ್ನೋದನ್ನ ನಾನೀಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ನಿಮಗೆ ನೀವು ಈ ಆಪಲ್ಲಿ ಏನಾದ್ರೂ 50,000 ರೂಪಾಯಿ ಲೋನ್ ತಗೊಂಡ್ರೆ 12 ಮಂತ್ ಟೆನ್ಯೂರ್ ಸೆಲೆಕ್ಟ್ ಮಾಡ್ಕೊಂಡ್ರೆ ರೇಟ್ ಆಫ್ ಇಂಟ್ರೆಸ್ಟ್ ಬಂದ್ಬಿಟ್ಟು 20% ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು 1,250 ರೂಪಾಯಿ ಇರುತ್ತೆ. ಆನ್ ಬೋರ್ಡಿಂಗ್ ಫೀ ಅಂತ ಕಸ್ಟಮರ್ ಬಂದ್ಬಿಟ್ಟು 200 ರೂಪಾಯಿ ಇರುತ್ತೆ. GST ಬಂದ್ಬಿಟ್ಟು 261 ರೂಪಾಯಿ ಇರುತ್ತೆ. ಟೋಟಲ್ ಇಂಟ್ರೆಸ್ಟ್ ಬಂದ್ಬಿಟ್ಟು 5,580 ರೂಪಾಯಿ ಆಗಿರುತ್ತೆ. EMI ಬಂದ್ಬಿಟ್ಟು 4,632 ರೂಪಾಯಿ ಇರುತ್ತೆ. APR ರೇಂಜ್ ಬಂದ್ಬಿಟ್ಟು 26.92 ರೂಪಾಯಿ ಇರುತ್ತೆ. ಮತ್ತೆ ಅಮೌಂಟ್ ಡಿಸ್ಟ್ರಿಬ್ಯೂಷನ್ ಆಗೋದು 48,289 ರೂಪಾಯಿ ಇರುತ್ತೆ. ಟೋಟಲ್ ರೀಪೇಮೆಂಟ್ ಮಾಡೋ ಅಮೌಂಟ್ ಬಂದ್ಬಿಟ್ಟು 55,580 ರೂಪಾಯಿ ಇರುತ್ತೆ. ಮತ್ತು ಏನೇನು ಎಲಿಜಿಬಿಲಿಟಿ ಇರಬೇಕಂದ್ರೆ ಇಂಡಿಯನ್ ನ್ಯಾಷನಲ್ ಆಗಿರಬೇಕು ಮತ್ತು ಏಜ್ 21 ಇರಬೇಕು ಮತ್ತು ಸ್ಟಡಿ ಮಂತ್ಲಿ ಇನ್ಕಮ್ ಇರಬೇಕು. ಈ ಆ್ಯಪಲ್ಲಿ ನೀವೇನಾದ್ರೂ ಸಪೋಸ್ ಲೋನ್ ತೊಗೊಂತೀನಂದ್ರೆ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಲಿಂಕ್ ಹಾಕಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಎಲ್ಲರೂ ಸೀದಾ ವೆಬ್ಸೈಟಲ್ಲಿ ಪ್ಲೇಸ್ಟೋರ್ಗೆ ರೀಡೈರೆಕ್ಟ್ ಆಗ್ತಾರೆ. ಅದಂದ್ರೆ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಅಂತ ಸ್ನೇಹಿತರೆ ನಿಮ್ಮ ಲ್ಯಾಂಗ್ವೇಜ್ನ ಚೂಸ್ ಮಾಡ್ಕೊಂಡು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ಲರೂ ಅಂತ ಸ್ನೇಹಿತರೆ ನಿಮಗೆ ಈ ರೀತಿ ಆದಂಥ ಒಂದು ಇಂಟರ್ಫೇಸ್ ಬರುತ್ತೆ. ನಿಮ್ಮ ಮೊಬೈಲ್ ನಂಬರ್ನ ಹಾಕೊಂಡು OTP ನ ವೆರಿಫೈ ಮಾಡ್ಕೊಳ್ಳಿ. ನೋಡ್ಬೋದು ಸ್ನೇಹಿತರೆ, ಪರ್ಸನಲ್ ಲೋನ್ ಬಂದ್ಬಿಟ್ಟು 5 ಲಕ್ಷದವರೆಗೂ ಸಿಗುತ್ತೆ. ಮತ್ತೆ ಫ್ಲೆಕ್ಸಿ ಪರ್ಸನಲ್ ಲೋನ್ ಬಂದ್ಬಿಟ್ಟು 80,000 ರೂಪಾಯಿಗೂ ಸಿಗುತ್ತೆ. ಮತ್ತೆ ಪರ್ಚೇಸ್ EMI ಬಂದ್ಬಿಟ್ಟು 2 ಲಕ್ಷ ರೂಪಾಯಿ ಸಿಗುತ್ತೆ. ಮತ್ತೆ ಬಿಸ್ನೆಸ್ ಲೋನ್ ಅಂಬೋದು ನಿಮ್ಗೆ ಇಲ್ಲಿ 4 ಲಕ್ಷ ರೂಪಾಯಿವರೆಗೂ ಸಿಗುತ್ತೆ ಸ್ನೇಹಿತರೆ. ನಾನೀಗ ಸ್ಯಾಲರಿಡ್ ಪರ್ಸನಲ್ ಲೋನ್ 5 ಲಕ್ಷದ ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡ್ಬೋದು ಸ್ನೇಹಿತರೆ, ನಮಗೆ ಯಾವ್ದು ಇಂಟ್ರೆಸ್ಟ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲರೂ ಲೋನ್ ಅಂಬೋದು ತಗೋಬಹುದು. ಡಾಕ್ಯುಮೆಂಟ್ಸ್ ಏನೇನು ಬೇಕಂದ್ರೆ ಪಾನ್ ಕಾರ್ಡ್ ಬೇಕು, ಅಡ್ರೆಸ್ ಪ್ರೂಫ್ ಬೇಕು ಮತ್ತು 21 ಇರಬೇಕು, ರೆಸಿಡೆಂಟ್ ಆಫ್ ಇಂಡಿಯಾ ಮತ್ತೆ ಮಂತ್ಲಿ ಇನ್ಕಮ್ ಬಂದ್ಬಿಟ್ಟು 25,000 ಮೇಲೆ ಇರಬೇಕು. ಟೆನ್ಯೂರ್ ಬಂದ್ಬಿಟ್ಟು ನಿಮಗೆ 3 to 36 ಮಂತ್ ವರೆಗೂ ಸಿಗುತ್ತೆ. ಮತ್ತೆ ಇಂಟ್ರೆಸ್ಟ್ ರೇಟ್ ಬಂದ್ಬಿಟ್ಟು 17% ಇಂದ 30% ವರೆಗೂ ಇರುತ್ತೆ. ಪ್ರೊಸೆಸಿಂಗ್ ಫೀ ಬಂದ್ಬಿಟ್ಟು ನಿಮ್ಗೆ ಇಲ್ಲಿ 500 ಇಂದ 13,750 ರೂಪಾಯಿವರೆಗೂ ಇರುತ್ತೆ. ಲಾಗಿನ್ ಅಂಡ್ ಸೈನ್ ಅಪ್ ವಿತ್ ಮೊಬೈಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾರಿಗಾದ್ರೂ ಲೋನ್ ಬೇಕಂದ್ರೆ ಸ್ನೇಹಿತರೆ ನಿಮ್ಮ ಮೊಬೈಲ್ ನಂಬರ್ ಹಾಕೊಂಡು OTP ನ ವೆರಿಫೈ ಮಾಡಿಕೊಳ್ಳಿ. ಅದಾನಂತರ ಸ್ನೇಹಿತರೆ ನಿಮ್ಗೆ ಇಲ್ಲಿ ಈ ರೀತಿಯಾದಂಥ ಒಂದು ಇಂಟರ್ಫೇಸ್ ಬರುತ್ತೆ. ಆ ಅಗ್ರಿ ಮೇಲೆ ಕ್ಲಿಕ್ ಮಾಡ್ಕೊಂಡು ಎಲ್ಲರೂ ಈ ರೀತಿಯಾಗಿ ಪರ್ಮಿಷನ್ ಅಲೋ ಮಾಡ್ಕೊಳ್ಳಿ ಸ್ನೇಹಿತರೆ. ಫೆಚಿಂಗ್ ಯುವರ್ ಪ್ರೊಫೈಲ್ ನಂಬುದು ಕ್ಲಿಕ್ ಆಗುತ್ತೆ ಸ್ನೇಹಿತರೆ. ನೋಡ್ಬೋದು ಸ್ನೇಹಿತರೆ, ಎಲಿಜಿಬಿಲಿಟಿ ಕ್ರೈಟೀರಿಯಾ ಸೆಲೆಕ್ಟ್ ಮಾಡಿದ್ದೀನಿ, KYC ಕಂಪ್ಲೀಟ್ ಮಾಡಿದ್ದೀನಿ ಮತ್ತೆ ಪ್ರೊಫೈಲ್ ನಂಬುದು ಕಂಪ್ಲೀಟ್ ಮಾಡಿದ್ದೀನಿ ಸ್ನೇಹಿತರೆ. ಅದು ಯಾವ ರೀತಿ ಅಂತ ನಾನೀಗ ಹೇಳ್ಬಿಡ್ತೀನಿ ಸ್ನೇಹಿತರೆ. ನಿಮಗೆ ಸ್ನೇಹಿತರೆ ನೀವು ಇಲ್ಲಿ KYC ಡಾಕ್ಯುಮೆಂಟ್ ಅಂದಿದೆ ಫಸ್ಟ್ ಒನ್. ನೀವು ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್, ಪಾನ್ ಕಾರ್ಡ್ ಎಂಬುದು ಅಪ್ಲೋಡ್ ಮಾಡಬೇಕಾಗುತ್ತೆ. ಮತ್ತೆ ಜನರಲ್ ಇನ್ಫಾರ್ಮೇಶನ್ ಅಂದ್ರೆ ರೆಸಿಡೆಂಟ್ ಅಡ್ರೆಸ್ ಮತ್ತೆ ಅಕ್ಕಪಕ್ಕದವರ ರೆಫರೆನ್ಸ್ ಕೊಡಬೇಕಾಗುತ್ತೆ. ಅದಾದ ನಂತರ ನೀವು ಇಲ್ಲಿ ವೆರಿಫೈ ಇನ್ಕಮ್, ನೀವು ಇಲ್ಲಿ ಸ್ಯಾಲರಿ ಸ್ಲಿಪ್ ಎಂಬುದು ಕೊಡಬೇಕಾಗುತ್ತೆ. ಸ್ಯಾಲರಿ ಸ್ಲಿಪ್ ಅಂದ್ರೆ 3 ಮಂತ್ ನೀವು ಇಲ್ಲಿ ಬ್ಯಾಂಕ್ ಸ್ಟೇಟ್ಮೆಂಟ್ ಮತ್ತು ಬ್ಯಾಂಕ್ ಸ್ಯಾಲರಿಗೆ ಡೆಪಾಸಿಟ್ ಆಗಿದ್ದು ಅದನ್ನ ನೀವು ಇಲ್ಲಿ PDF ರೂಪದಲ್ಲಿ ಅಪ್ಲೋಡ್ ಮಾಡಿದ ನಂತರ ರೆಫರೆನ್ಸ್ ನಂಬರ್ ಕೇಳುತ್ತೆ. ರೆಫರೆನ್ಸ್ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟ ನಂತರ ನೀವು ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮ್ಗೆ ಇಲ್ಲಿ ಈಸಿಯಾಗಿ ನಿಮ್ಮ ಎಲಿಜಿಬಿಲಿಟಿ ಚೆಕ್ ಆಗಿ ಈಸಿಯಾಗಿ ನಿಮಗೆ ಲೋನ್ ಅಂಬೋದು ಈಸಿಯಾಗಿ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಈಸಿಯಾಗಿ ವಿತಿನ್ ಹಾಫ್ ಅನ್ ಅವರ್ ಅಲ್ಲೇ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ನಿಮ್ಮ ಎಲಿಜಿಬಿಲಿಟಿಗೆ ಎಷ್ಟು ಅಮೌಂಟ್ ಬರುತ್ತೆ ಅಷ್ಟು ಅಮೌಂಟ್ ಕ್ರೆಡಿಟ್ ಅಂಬೋದು ಪ್ರೊಸೆಸಿಂಗ್ ಫೀ ಕಟ್ ಆಗಿ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಈ ಸ್ಟೆಪ್ಸ್ನ ಎಲ್ಲರೂ ಫಾಲೋ ಮಾಡ್ಕೊಂಡು ಈಸಿಯಾಗಿ ಲೋನ್ ತಗೊಳ್ಳಿ ಅಂತ ಕೇಳುತ್ತೇನೆ ಸ್ನೇಹಿತರೆ. ಓಕೆ ಸ್ನೇಹಿತರೆ, ಇದು ಇವತ್ತಿನ ಒಂದು ವಿಡಿಯೋ ಆಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಸಣ್ಣದೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಇದೇ ರೀತಿಯಾಗಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ.